ಈ ವಿಡಿಯೋದಲ್ಲಿ ನಾವು ಇಮೇಜ್ನಲ್ಲಿ ಇರೋ ಟೆಕ್ಸ್ಟನ್ನು ಮತ್ತು ಟೆಕ್ಸ್ಟ್ ಬುಕ್ಕಲ್ಲಿರೋ ಟೆಕ್ಸ್ಟನ್ನು ಟ್ರಾನ್ಸ್ಲೇಟ್ ಹೇಗೆ ಮಾಡುವುದು ಮತ್ತು ನಾವು ಹೇಗೆ ಮಾತಾಡಿ ಟ್ರಾನ್ಸ್ಲೇಟ್ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಗೂಗಲ್ ಟ್ರಾನ್ಸ್ಲೇಟ್ನ ಬೆಸ್ಟ್ ಫೀಚರ್ ಬಗ್ಗೆ ನೋಡೋಣ. ಗೂಗಲ್ ಟ್ರಾನ್ಸ್ಲೇಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಪ್ರೈಮರಿ ಲ್ಯಾಂಗ್ವೇಜ್ ಇಂಗ್ಲೀಷ್ ತಾನೇ ಸೆಲೆಕ್ಟ್ ಆಗಿರುತ್ತೆ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಸ್ಪ್ಯಾನಿಷ್ ತೋರಿಸ್ತಾ ಇದೆಯಲ್ಲ, ಇದನ್ನು ನೀವು ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಭಾಷೆ ಯಾವುದಿದೆ ಅದು. ಪ್ರೈಮರಿ ಲ್ಯಾಂಗ್ವೇಜಸ್ ನೀವು ಚೇಂಜ್ ಮಾಡ್ಕೋಬೋದು. ನಾನು ಜಸ್ಟ್ ಸೆಕೆಂಡರಿ ಲ್ಯಾಂಗ್ವೇಜ್ ಅಷ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡ್ತಾ ಇದ್ದೀನಿ. ಓಕೆ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೀವು ಪೆನ್ ಐಕಾನ್ ಇದೆ ನೋಡಿ, ಅಲ್ಲಿ ರೈಟ್ ಮಾಡ್ಬೋದು, ಅಕ್ಷರ ಟೈಪ್ ಮಾಡ್ಬೋದು. ನಾನು ಇಲ್ಲಿ ಹವಾರು ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅದು ನೋಡಿ ನೀವು ಹೇಗಿದ್ದೀರಿ ಅಂತ ಹೇಳ್ತಾ ಇದೆಯಲ್ಲ, ತೆಳಗೆ ತಾನೇ ಟ್ರಾನ್ಸ್ಲೇಟ್ ಡೈರೆಕ್ಟ್ ಆಗುತ್ತದೆ. ನೆಕ್ಸ್ಟ್ ಬಂದು ಕನ್ವರ್ಸೇಷನ್. ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಹವಾರು ನೋಡಿ ಕೆಳಗೆ ಬರ್ತಲ್ಲ, ನೀವು ಹೇಗಿದ್ದೀರಿ ಅಂತ. ಇದು ಕನ್ವರ್ಸೇಷನ್. ಐ ಆಮ್ ಫೈನ್ ಆ್ಯಂಡ್ ಯು ಅಂತ ಹೇಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ ಮತ್ತು ನೀನು ಅಂತ ಕೇಳ್ತಾ ಇದೆ. ಬಿಟ್ಟು ಇಲ್ಲಿ ನೀವು ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ತೆಳಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಅಲೌ ಕೊಡಿ. ಅಲೌ ಕೊಟ್ಟ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಒಂದು ನೀವು ಯಾವ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ಕೊಳ್ಳಿ. ಆಲ್ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಆರೋ ಮಾರ್ಕ್ ಇದೆ ಮೇಲೆ, ಅಲ್ಲಿ ಕ್ಲಿಕ್ ಮಾಡಿ. ತಕ್ಷಣ ಅದು ಎಲ್ಲ ಟ್ರಾನ್ಸ್ಲೇಟ್ ತಾನಾಗುತ್ತೆ. ನೋಡ್ಬೋದು ನೀವು, ಬೇಕಾದಷ್ಟು ಟೆಕ್ಸ್ಟ್ ಇದ್ದರೂ ಅದು ತಾನೇ ಟ್ರಾನ್ಸ್ಲೇಟ್ ಆಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಬರ್ತಾ ಇದ್ದೀನಿ. ಇಲ್ಲಿ ನೀವು ಅದನ್ನು ಶೇರ್ ಕೂಡ ಮಾಡ್ಬೋದು. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಇದೆ, ಅಲ್ಲಿ ಶೇರ್ ಮಾಡ್ಬೋದು. ಇಲ್ಲಿ ನೀವು ಪೆನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಹ್ಯಾಂಡ್ ರೈಟಿಂಗ್ ಬರುತ್ತೆ. ಇಲ್ಲಿ ನೀವು ಬರೀಬೇಕಾಗುತ್ತೆ. ಹಾಯ್ ಹವಾರು ಅಂತ ಬರ್ತಾ ಇದ್ದೀನಿ ನಾನು. ಇದು ಥ್ಯಾಂಕ್ ಯು ಅಂತ ಬರ್ತಾ ಇದ್ದೀನಿ. ನೀವು ನೋಡಿರ್ಬೋದು. ಆಯ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದೆ. ಇನ್ನು ಕ್ಯಾಮ್ರಾದಲ್ಲಿರೋ ಇನ್ನೊಂದು ಫೀಚರ್, ಇದು ಇನ್ಸ್ಟಂಟ್ ಇದೆಯಲ್ಲ, ಅದರ ಮೇಲೆ ಅಲೋ ಮಾಡಿದರೆ ಇದು ಡೈರೆಕ್ಟ್ ಯಾವ ಪುಸ್ತಕ ಮೇಲೆ ಇಡ್ತೀರೋ ಅಥವಾ ಯಾವ ಟೆಕ್ಸ್ಟ್ ಮೇಲೆ ಇಡ್ತೀರೋ ಅದು ಡೈರೆಕ್ಟ್ ಯಾವ ಭಾಷೆಗೆ ಬೇಕೋ ಆ ಭಾಷೆಗೆ ಕನ್ವರ್ಟ್ ಅಲ್ಲೇ ಆಗುತ್ತೆ ಫ್ರೆಂಡ್ಸ್. ನೀವು ಟ್ರಾನ್ಸ್ಲೇಟೇ ಮಾಡಬೇಕಾಗಿಲ್ಲ, ಜಸ್ಟ್ ಕ್ಯಾಮ್ರಾ ಆನ್ ಮಾಡಿದರೆ ಸಾಕು. ಈಗ ನಾನು ಇಲ್ಲೊಂದು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಟೆಕ್ಸ್ಟನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದು ಈ ಥರ ತೋರಿಸ್ತೀವಿ. ಇಮೇಜನ್ನು ಇಲ್ಲಿರುವ ಟೆಕ್ಸ್ಟ್ ಓದ್ಬೋದು. ನೆಕ್ಸ್ಟ್ ಕ್ಯಾಮ್ರಾ ಇನ್ಸ್ಟಂಟ್ ಅಂದರೆ ಇದು ಜಸ್ಟ್ ಕ್ಯಾಮ್ರಾವನ್ನು ಆನ್ ಮಾಡಿ ನೀವು ಟೆಕ್ಸ್ಟ್ ಮೇಲೆ ಹಿಡಿದರೆ ಸಾಕು, ಅದು ಯಾವ ಭಾಷೆ ಬೇಕೋ ಆ ಭಾಷೆಗೆ ತಾನೇ ಟ್ರಾನ್ಸ್ಲೇಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ. ಇದು ನಂದು SSLC ಬುಕ್ಕು, ಒಂದು ಹಳೆ ಬುಕ್ ಇತ್ತು ಮನೆಯಲ್ಲಿ, ಅದನ್ನೇ ನಾನು ತೋರಿಸಲಿಕ್ಕೆ ಅಂತ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ ಕನ್ನಡ ಪೂರ್ತಿ ತೋರಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.